ಶಿವಕುಮಾರ್ ಅವರೇ, ಬಹಳ ಮುಖ್ಯವಾಗಿ ಮೈಸೂರು ಚಾಮರಾಜನಗರ ವಿಚಾರಕ್ಕೆ ಬಂದಾಗ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯಾವ ಸ್ವರೂಪದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು ಅಂತ ಹೇಳಿ? ನೋಡಿ, ಚಾಮರಾಜನಗರ ಕ್ಷೇತ್ರಕ್ಕೆ ಬಂದಾಗ ಚಾಮರಾಜನಗರ ಅದು ಒಂದು ಸ್ಟ್ರಾಂಗ್ ಕಾಂಗ್ರೆಸ್ ಹೋಲ್ಡ್ ಅಲ್ಲಿರುವಂತ ಒಂದು ಕ್ಷೇತ್ರ. ಅದು ಹೌದು. ಶ್ರೀನಿವಾಸ್ ಪ್ರಸಾದ್ ಅವರ ವೈಯಕ್ತಿಕ ವರ್ಚಸ್ಸು ಮತ್ತೆ ಏನು ಬಿಜೆಪಿಯ ಏನು ಪುಲ್ವಾಮಾ ಇರ್ಬೋದು, ಆವತ್ತಿನ ವಾತಾವರಣ ಇರ್ಬೋದು, ಅದು ಬಹಳ ಸಹಕಾರಿಯಾಯಿತು. ಮತ್ತೆ ಒಂದು 25-30% ದಲಿತರು ಓಟನ್ನ ತಗೊಂಡಂತ ಒಂದು ಶಕ್ತಿ ಇದ್ದಿದ್ದು ಶ್ರೀನಿವಾಸ್ ಪ್ರಸಾದ್ ಅವರಿಗೆ. ಹಂಗಾಗಿ ಅವರು ವೈಯಕ್ತಿಕವಾಗಿ ಅವ್ರಿಗಾದಂತ ಏನು ಕ್ಯಾಬಿನೆಟ್ ಇಂದ ಬಿಟ್ಟಾಗ ಅದನ್ನ ಪ್ರತಿಭಟಿಸಿ ಅವ್ರು ಹೊರಗಡೆ ಹೋಗಿ ಆ ಹೋರಾಟದ ಹಿನ್ನೆಲೆಯಿಂದ ಇಡೀ ಸಮುದಾಯ ಬಹಳಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತು. ಮತ್ತೆ ಲಿಂಗಾಯತ್ ಕನ್ಸಾಲಿಡೇಷನ್ ಇರ್ಬೋದು, ಇಲ್ಲ ಬಿಜೆಪಿ ಅಟ್ಮಾಸ್ಫಿಯರ್ ಅವರಿಗೆ ಹೋದ ಚುನಾವಣೆ ಸಹಕಾರಿಯಾಗಿತ್ತು. ಆದ್ರೆ ಇವತ್ತು ಅಲ್ಲಿ ಬಿಜೆಪಿಯ ಬೇಸ್ ಇದೆ, ಇಲ್ಲ ಅಂತಲ್ಲ ನಾನು ಹೇಳೋದು. ಅಂದ್ರೆ ಎಲ್ಲೋ ಚುನಾವಣೆ ಪ್ರಾರಂಭ ಆಗೋಕೆ ಮೊದಲೇನೆ ಚುನಾವಣೆ ಕ್ಯಾಂಪೇನ್ ನಡಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಡಿಫೀಟ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಂಗೆ ಕಾಣ್ತಾ ಇತ್ತು ನನಗೆ. ಯಾಕಂದ್ರೆ ಯಾವ ಮಟ್ಟಿಗೆ ಉರುಪಿರ್ಬೇಕಾಗಿತ್ತು ಬಿಜೆಪಿ ಕಾರ್ಯಕರ್ತರಲ್ಲಿರ್ಬೋದು, ನಾಯಕರಲ್ಲಿರ್ಬೋದು, ಅದನ್ನ ಫೋಕಸ್ ಮಾಡಿ ಆ ಒಂದು ಸೀಟ್ ನ ಇಟ್ಕೊಬೇಕಾಗಿತ್ತು. ನಾವು ಅದನ್ನ ರಿಟೈನ್ ಮಾಡ್ಕೊಬೇಕು ಅನ್ನೋ ಬಗ್ಗೆ ಅಷ್ಟೊಂದು ಅವರ ಎನರ್ಜಿ ಇರಲಿಲ್ಲ. ಇಲ್ಲೇನಾಗ್ಬಿಡ್ತು, ಒಂದ್ ಕಡೆ ಎಲ್ಲ ಸಿಟ್ಟಿಂಗ್ MLAs ಎಲ್ಲ ಕಾಂಗ್ರೆಸ್ನವರು, ಆಮೇಲೆ ಇನ್ಸಿಡೆಂಟ್ಲಿ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರನೂ ಅದೇ ಕ್ಷೇತ್ರಕ್ಕೆ ಬರೋದ್ರಿಂದ ಮಾದೇವಪ್ಪನವರು ಪಕ್ಕದಲ್ಲಿ ಅವರು ಸಮಾಜ ಕಲ್ಯಾಣ ಸಚಿವರು, ಅವ್ರ ಮಗನೇ ಟಿಕೆಟ್ ತಗೊಂಡಿರೋದ್ರಿಂದ ಅವರ ಮಗನ ಪರಿಚಯ ಅಷ್ಟು ಇಲ್ಲದೆ ಇದ್ರೇನು ಮಾದೇವಪ್ಪನವ್ರ ಮಗ ಅನ್ನೋದ್ ಬಗ್ಗೆ ಎಲ್ಲರೂ ಗೊತ್ತಿರೋದ್ರಿಂದ ಬಹಳಷ್ಟು ಅವ್ರಿಗೊಂದು ಎಡ್ಜ್ ಆಯ್ತು. ಹೋಗ್ತಾ ಹೋಗ್ತಾ ಚುನಾವಣೆ ಅವರಿಗೆ ಬಹಳ ಸರಾಗವಾಗಿ ಹೊರಟೋಯ್ತು. ಹಂಗಾಗಿ ಕಾಂಗ್ರೆಸ್ಗೆ ಗೆಲ್ಲುವಂತ ಎಲ್ಲಾ ತರದ ವಾತಾವರಣ ಇದೆ ಅನ್ನೋಕೆ ಈ ಅನುಮಾನನೇ ಇಲ್ಲ. ಯಾಕಂತಂದ್ರೆ ಇವತ್ತು ಬಿಜೆಪಿ ಎನ್ ಮಹೇಶ್ವರ್ ಶ್ರಮ ಪಟ್ಟಿರ್ಬೋದು, ಇಲ್ಲ ಅಂತಲ್ಲ, ಕೆಲವು ಲೀಡರ್ಸ್ ಶ್ರಮ ಪಟ್ಟಿರ್ಬೋದು, ಬಟ್ ಕೇಡರ್ ಲೆವೆಲ್ ಅಲ್ಲಿ ಉತ್ಸಾಹ ತುಂಬಬೇಕಾಗಿತ್ತು. ಮತ್ತೆ ಏನು ಬಾಲರಾಜ್ಗೆ ಇದ್ದಂತ ಏನು ಒಬ್ಬ ಸೋಬರ್ ಮ್ಯಾನ್, ಒಂದು ಒಳ್ಳೆ ಮನುಷ್ಯ ಅನ್ನೋ ಒಂದು ಏನು ಹೆಸರಿತ್ತು, ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಷ ಮತ್ತೆ ಆ ಸಂಘಟನೆ ವಿಫಲರಾದಿತ್ತು ಅಂತ ಅನ್ಸುತ್ತೆ ನನಗೆ. ಹಂಗಾಗಿ ಮೈಸೂರಿಗೆ ಬಂದಾಗ ಮೈಸೂರಲ್ಲಿ ನೋಡಿ, ಚುನಾವಣೆ ಮೊದಲೇನೆ ಎಲ್ಲೋ ಒಂದ್ ಕಡೆ ಸೈಕಾಲಜಿಕಲ್ ವಿಕ್ಟರಿ ಅಂತಾರಲ್ಲ, ಅದು ಮಹಾರಾಜರಿಗೆ ಮತ್ತೆ ಬಿಜೆಪಿಗೆ ಸಿಕ್ಕಿತ್ತು. ಯಾಕಂದ್ರೆ ಅರಮನೆಯಿಂದ ಬಂದು ಯದುವೀರ್ನ ತಗೊಂಡ್ಬಂದು ಕಂಟೆಸ್ಟ್ ಮಾಡ್ತೀನಿ ಅಂದಾಗ ಅವರು ಎಲ್ಲೋ ಒಂದ್ ಕಡೆ ಅದನ್ನ ಒಂದು ಸೈಕಾಲಜಿಕಲ್ ವಿಕ್ಟರಿ ಅಂತ ಅವ್ರಿಗೆ ಸಿಕ್ಕಿತ್ತು. ಆದ್ರೆ ಚುನಾವಣೆ ಪ್ರೋಗ್ರೆಸ್ ಆಗ್ತಾ 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 ಆ ಸಿಚುವೇಶನ್ ಬಹಳ ತರ ಗ್ರೌಂಡ್ ಲೆವೆಲ್ ಅಲ್ಲಿ ಬೇರೆ ತರ ವಾತಾವರಣಗಳು ಡೆವಲಪ್ಮೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಏನಂತಂದ್ರೆ ಸಿದ್ದರಾಮಯ್ಯನವರು ಇರ್ಬೋದು, ಇಲ್ಲ DK ಶಿವಕುಮಾರ್ ಇರ್ಬೋದು, ಇವರೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮತ್ತೆ ಏನು JDSನವರು ಯಾವ ಮಟ್ಟಕ್ಕೆ ಆಸಕ್ತಿ ವಹಿಸಿ ಎಷ್ಟು ಹೋರಾಟ ಮಾಡಬೇಕಾಗಿತ್ತು ಗ್ರೌಂಡ್ ಲೆವೆಲ್ ಅಲ್ಲಿ ಅಷ್ಟೊಂದು ಉತ್ಸಾಹ ಇರಲಿಲ್ಲ. ಕೆಲವು ಲೀಡರ್ಗಳು ಮಾಡ್ತಾ ಇದ್ರು ಅಷ್ಟೇ. ಕೇಡರ್ ಲೆವೆಲ್ ಅಲ್ಲಿ ಆ ತರದ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಇತ್ತು. ಇನ್ನೊಂದು ಏನಂತಂದ್ರೆ, ಮಹಾರಾಜರು ನಿಂತಿದ ತಕ್ಷಣನೇ ಗೆಲ್ತಾರೆ ಅನ್ನೋದು ಹೊಟ್ಟೋಗ್ಬಿಟ್ಟಿದೆ ಆ ಫ್ಯಾಮಿಲಿಯಿಂದ. ಯಾಕಂದ್ರೆ ಶ್ರೀಕಂಠ ದತ್ತ ನರಸಿಂಹರಾಜ್ ಒಡೆಯರ್ ಒಂದ್ಸಾರಿ ಬಿಜೆಪಿ ಸೋತಿದ್ದು ಉದಾಹರಣೆ ನಮ್ಮ ಮುಂದೆನೇ ಇದೆ. ಆಮೇಲೆ ಯದುವೀರವರು ಇದ್ದಕ್ಕಿದ್ದಂಗೆ ಇಮಿಡಿಯೇಟ್ ಆಗಿ ಅವ್ರ ಜನಗಳ ಮಧ್ಯೆ ಇದ್ದವರಲ್ಲ, ಅವರು ಅರಮನೆಯಲ್ಲಿ ಇದ್ದವರು ಸಡನ್ ಆಗಿ ಬಂದ್ರು. ಆಮೇಲೆ ಪಾಪ ನಾನು ಮಿಕ್ಸ್ ಆಗ್ತೀನಿ, ನಾನು ಒಬ್ಬ ಕಾಮನರ್ ಅಂತ ಹೇಳಿ ನಾನು ಚುನಾವಣೆ ಗೆಲ್ಲೇಬೇಕು, ಒಂದು ಅವಕಾಶ ಕೊಡಿ, ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ಕೇಳಿದ್ರು. ಅದೇ ತರ ಲಕ್ಷ್ಮಣ್ ಎಲ್ಲರೂ ಗೊತ್ತಿರುವಂತದ್ದೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತೆ ಒಬ್ಬ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವರು ಜನಗಳ ಮಧ್ಯೆ ಇದ್ದಂತವ್ರು. ಆದ್ರೆ ಒಂದು ಮಾತ್ರ ಹರಿಪ್ರಸಾದ್, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ, ಚುನಾವಣೆನ ನಿರೀಕ್ಷೆ ಮಾಡಿದಷ್ಟು ನಾವು ಈಗ ಇದೇ ತರ ಗೆಲ್ಲುತ್ತೆ ಅಂತ ಚಾಮರಾಜನಗರದಲ್ಲಿ ಹೇಳ್ದಂಗೆ ಮೈಸೂರಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ 30%, 25-30% ಒಕ್ಕಲಿಗರೇನಾದ್ರೂ ಲಕ್ಷ್ಮಣ್ ಕೈ ಹಿಡಿದ್ರೆ ಚುನಾವಣೆ ರಿಸಲ್ಟ್ ಬಹಳ ಕಷ್ಟ ಆಗುತ್ತೆ. ಅಕಸ್ಮಾತ್ ಒಕ್ಕಲಿಗರು ಕೈ ಹಿಡಿದೇ ಇದ್ರೆ ಏನಾದ್ರು ಹೇಳ್ಬೋದು. ಯಾಕಂತಂದ್ರೆ ನಾನು ಇನ್ನೊಂದು ಹೇಳ್ಬೇಕು ನಿಮ್ಗೆ, ಈ ಹೈಯಿಂದ ವೋಟ್ ಏನಿತ್ತು ಅದ್ರದ್ದು ಕನ್ಸಾಲಿಡೇಷನ್ ಡೆಫಿನೆಟ್ ಆಗಿ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಇನ್ನೂ ಇಂಟ್ಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ನಾನು ಹೊಸದಾಗಿ ಏನ್ ಕಾಯಿನ್ ಮಾಡ್ಬೇಕಂತಿದ್ದೀನಿ ಅಂದ್ರೆ ಮಹಿಂದ ಅಂತ ಹೇಳೋಣ ಅಂತಿದ್ದೀನಿ. ಮಹಿಳೆಯರು ಸೇರಿದಂಗೆ ಅಹಿಂದ. ಈಗ ಆಗ್ಲೇ ಸಂಗಮೇಶ್ ಮೆಣಸಿನ್ಕಾಯಿ ಹೇಳ್ತಾ ಇದ್ರಲ್ಲ, ಯಾವ್ದೋ ಒಂದು ಉದಾಹರಣೆ ಮಹಿಳೆ ಹೇಳ್ತಾ ಇದ್ದಿದ್ದು, ನಾನು ಇದನ್ನ ಬಹಳ ನೋಡಿದೀನಿ. ಯಾಕಂದ್ರೆ ಹಳ್ಳಿಗಳಿಗೆ ಹೋದಾಗ, ನಗರ ಪ್ರದೇಶದಲ್ಲಿ ಹೋದಾಗ ಅಂತ ಅಭಿಪ್ರಾಯ ನಮಗೆ ನೇರವಾಗಿ ಮೈಸೂರಿನಲ್ಲೇ ಸಿಕ್ಕಿತ್ತು. ಮೈಸೂರಿನಲ್ಲೇ ಇಂಥ ಅಭಿಪ್ರಾಯಗಳು ನಮಗೆ ಸಿಕ್ಕಿತ್ತು. ನಾವೇ ಜನರನ್ನ ಮಾತನಾಡಿಸೋದ್ರ ಮೇಲೆ ಮಹಿಳೆಯರು ಆ ಅಭಿಪ್ರಾಯವನ್ನು ಹೇಳ್ತಾ ಇದ್ದಿದ್ದು, ಅವರಿಂದಾಗಿ ನಮಗೆ ಮನೆ ನಡೆಸಕ್ಕಾಗತ್ತೆ ಅನ್ನೋಂತಹ ಮಾತುಗಳು ಬಂದಿರೋಂಥದ್ದು ಕೂಡ ಕೇಳಿದ್ವಿ ನಾವು. ಅದು ನನಗೇನಂದ್ರೆ ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಈಗ ನಂಬರ್ ಎಷ್ಟು ಬರುತ್ತೆ, ಯಾರು ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದಕ್ಕಿನ್ನು
ಮಹಿಳೆಯರು ಈ ಚುನಾವಣೆಯಲ್ಲಿ ಏನ್ ಮಾಡ್ತಾರೆ ಅಂತ, ಯಾಕಂದ್ರೆ ಜಯಲಲಿತಾನ ಒಂದು ಸೆಕೆಂಡ್ ಟರ್ಮ್ ಬರೋದಕ್ಕೆ ಜಯಲಲಿತಾನ ಕೈ ಹಿಡಿದಿದ್ದು ಮಹಿಳೆಯರು ಒಂದ್ಸಾರಿ. ಯಾವತ್ತು ಒಂದ್ ಟರ್ಮ್ ಆದ್ಮೇಲೆ ಎರಡನೇ ಟರ್ಮ್ ಬಂದಿರಲಿಲ್ಲ ಅವರು. ಎರಡನೇ ಸಾರಿ ಬರೋದಕ್ಕೆ ಅಮ್ಮ ಕ್ಯಾಂಟೀನ್ ಇಂದ ಹಿಡಿದು ಸೈಕಲ್ ಇಂದ ಹಿಡಿದು ಮಿಕ್ಸಿ ಟೆಲಿವಿಷನ್ ಇದೆಲ್ಲ ಕೊಟ್ಟಾಗ ಅವ್ರು ಕೈ ಹಿಡಿದ್ಬಿಟ್ರು. ಅದೇ ತರ ಬಿಹಾರಲ್ಲಿ ಟೋಟಲ್ ಪ್ರಾಹಿಬಿಷನ್ ತಗೊಂಡ್ಬಂದ್ಬಿಟ್ರು. ಅರಾಕ್ ಬ್ಯಾನ್ ಮಾಡಿದಾಗ, ಲಿಕ್ಕರ್ ಬ್ಯಾನ್ ಮಾಡಿದ್ರು ನಿತೀಶ್ ಕುಮಾರ್. ಆ ಎರಡನೇ ಎಲೆಕ್ಷನ್ ನಿತೀಶ್ ಕುಮಾರ್ ಕೈ ಹಿಡಿತು. ಹಂಗಾಗಿ ಈ ಚುನಾವಣೆಯಲ್ಲಿ ಏನಾದ್ರು ಸರ್ಕಾರದ ಕೈ ಹಿಡಿತಾರ ಅಂತ ಅನ್ಬಿಟ್ಟು. ಇನ್ನ ನಾನು ತುಮಕೂರು ಬಗ್ಗೆ ಏನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಯಾಕಂತಂದ್ರೆ ಬೆಳಗಾವಿಯಲ್ಲಿ ಏನಿತ್ತು ಪರಿಸ್ಥಿತಿ ಜಗದೀಶ್ ಶೆಟ್ಟರ್ದು ಅದೇ ತರದ ಪರಿಸ್ಥಿತಿನೇ ಅಲ್ಲಿ ಏನು ತುಮಕೂರಲ್ಲಿ. ಹಾಸನಕ್ಕೆ ಬಂದಾಗ ಡೆಫಿನೆಟ್ ಆಗಿ ಒಂದು ಟಫ್ ಫೈಟ್ ಅಂತೂ ಇದೆ. ಪ್ರಜ್ವಲ್ ಮತ್ತೆ ಪಟೇಲ್ರ ಮಧ್ಯೆ ಎರಡು ಟಫ್ ಫೈಟ್ ಅಂತೂ ಇದ್ದೇ ಇದೆ. ಯಾಕಂದ್ರೆ ಅದಾದ ನಂತರ ಆಗಿರೋ ಬೆಳವಣಿಗೆಗಳು ಬೇರೆ. ಚುನಾವಣೆ ಸಂದರ್ಭದಲ್ಲಿದ್ದಂತ ಅದನ್ನ ಜೆಡಿಎಸ್ ಸೋಲುತ್ತೆ ಅಂತ ರೈಟ್ ಆಫ್ ಮಾಡಕ್ ಆಗೋದಿಲ್ಲ, ಕಾಂಗ್ರೆಸ್ ಸೋಲುತ್ತೆ ಅಂತ ರೈಟ್ ಆಫ್ ಮಾಡಕ್ ಆಗಲ್ಲ. ಇಟ್ ವಿಲ್ ಬಿ ಎ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಎಲೆಕ್ಷನ್ ಆಫ್ಟರ್ ಮೆನಿ ಡೆಕೇಡ್ಸ್. ಒಂದು 30 ವರ್ಷಗಳ ನಂತರ ಒಂದು ಒಳ್ಳೆ ಚುನಾವಣೆ ಹಾಸನದಲ್ಲಿ ಆಗಿದೆ ಈಗ. ಓಕೆ ಧನ್ಯವಾದ ಶಿವಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಯ್ತು, ಶೇರ್ ಮಾಡಿ. ಒಂದು ನಿಮಿಷದಲ್ಲಿ ಹೇಳ ಹರಿಪ್ರಸಾದ್. ಎಸ್ ಹರಿಪ್ರಸಾದ್, ಈಗ ನಮ್ಮ ನಾಗರಾಜ್ ಯಾದವ್ ಮೋಹನ್ ಅವರು ಈ OBC ನಿಮ್ಮ ಒಳ್ಳೆ ಡಿಸ್ಕಷನ್ ನಡೀತಾ ಇತ್ತು. ನಾನು ಅದನ್ನ ಒಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ. ಇದು ನರೇಂದ್ರ ಮೋದಿ ಅವ್ರನ್ನ ನೋಡಿ ಬಂದಂತ OBC ಅಲ್ಲ. ಇದು ಏನಾಗಿದೆ ಅಂತಂದ್ರೆ ಓವರ್ ದಿ ಇಯರ್ಸ್ ಬಿಜೆಪಿಯವರು ಮಾಡ್ಕೊಂಡಂತ ಅಲಯನ್ಸ್ ಇರ್ಬೋದು, ಅಪ್ನಾದಳ್ ಇರ್ಬೋದು, ಗುಜ್ಜರ್ ಇರ್ಬೋದು, ಇಲ್ಲ ಜಾಟ್ಸ್ ಇರ್ಬೋದು, ಈ ತರದ ಒಂದು ಪೊಲಿಟಿಕಲ್ ಪಾರ್ಟೀಸ್ ಕರ್ನಾಟಕಕ್ಕೆ ಬಂದಾಗ ಬಂಗಾರಪ್ಪನವ್ರು ಹೋದಾಗ ಇಡೀ ಸಮಾಜ ನೆತ್ಕೊಂಡು ಹೊಟ್ಟೋದ್ರು ಹತ್ ಕಡೆಗೆ. ಆಮೇಲೆ ಬಂಗಾರಪ್ಪ ಬಂದಾಗ ಒಬ್ಬರೇ ಬಂದ್ರು ಹೊರತು ಆ ಸಮುದಾಯ ತರಕ್ ಆಗ್ಲಿಲ್ಲ. ಹಂಗಾಗಿ ಆಲ್ ದಿಸ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಆಮೇಲೆ ಕಾಂಗ್ರೆಸ್ ಒಂದೊಂದು ರಾಜ್ಯನ ಕಳ್ಕೊಂತ ಹೋದಾಗ OBC ಲೀಡರ್ಶಿಪ್ ವೀಕ್ ಆಯ್ತು. ಅದನ್ನ ಯಾವಾಗ ನರೇಂದ್ರ ಮೋದಿ ಅವರು OBC ಅಂತ ಯಾರನ್ನು ನೋಡಕ್ ಹೋಗಿರ್ಲಿಲ್ಲ. ಈ ಸಾರಿ ಅವರೇ OBC ಕಾರ್ಡ್ ಪ್ಲೇ ಮಾಡಿದ್ರು. ಅದರ ರೋಹಿಣಿ ಕಮಿಷನ್ ನ ಕಾನ್ಸ್ಟಿಟ್ಯೂಟ್ ಮಾಡಿ ಕೆಲವು ರೆಕಮೆಂಡೇಶನ್ಸ್ ತರ್ತಾ ಇರೋದನ್ನ ನೋಡಿದ್ರೆ ಅವರು ಇನ್ನು ಒಂದು ಪ್ರಿಲಿಮಿನರಿ ಇದನ್ನ ಮಾತ್ರ ಕೊಟ್ಟಿದ್ದಾರೆ, ಡ್ರಾಫ್ಟ್ ಮಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಈ ತರದ ಒಂದು ದೊಡ್ಡ ಚಂಕ್ ಇದೆ ಈ ತರ ಅಂತ. ಯಾಕಂತಂದ್ರೆ ಈ ಅಲಯನ್ಸ್ ಫ್ಯಾಕ್ಟರ್ಸ್ ಏನಿದೆ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್ ಇರ್ಬೋದು, ಈ ಸ್ಟೇಟ್ಗಳಲ್ಲಿ ಮಾಲ್ಕೊಂಡಂತ ಅಲಯನ್ಸ್ OBC ವೋಟ್ ತಗೊಂಡ್ಬಂದಿದೆ. ಆಮೇಲೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಏನ್ ಮಧ್ಯಪ್ರದೇಶಲ್ಲಿ ನಡೆದಿತ್ತು, ರಾಜಸ್ಥಾನದಲ್ಲಿ ನಡೆದಿತ್ತು, ಈ 5 ರಾಜ್ಯಗಳಲ್ಲಿ ನಡೆದು ನಾರ್ತ್ ಇಂಡಿಯಾದಲ್ಲಿ ನಡೆದಂತ ಚುನಾವಣೆಯಲ್ಲಿ 51% OBCಗಳು ಬಿಜೆಪಿ ವೋಟ್ ಹಾಕಿದ್ರು. ಹೈಯೆಸ್ಟ್ ಎವರ್. ಡೇಟಾ ನೋಡಿದ್ರೆ ನೀವು ಮ್ಯಾಕ್ಸಿಮಮ್ ಇದಾಗಿದೆ. ಅದನ್ನ ನಾನು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ. ಓಕೆ ಧನ್ಯವಾದ ಶಿವಕುಮಾರ್ ಅವರು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಲಾಸ್ಟ್ ಪಾಯಿಂಟ್ ನಾಗರಾಜ್, ನಾನು ಹೇಳಬೇಕಂದ್ರೆ ಈ ಸಮೀಕ್ಷೆಗಳ ಬಗ್ಗೆ 28ರಲ್ಲಿ ಕನಿಷ್ಠ ಪಕ್ಷ 14-15 ಸೀಟ್ ನಾವು ಗೆಲ್ತೀವಿ. ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ನೀವು 1 ಸೀಟ್ ಗೆಲ್ತೀವಿ ಅಂತಂದ್ರಲ್ಲ, ಅದು ಅಪ್ಪಟ ಸುಳ್ಳು ಆಗ್ತದೆ. ನಾಳೆ ಬೆಳಗ್ಗೆ ಬೇಕಾದ್ರೆ ಮತ್ತೆ ಸವಾಲು ಖಂಡಿತವಾಗ್ಲೂ 14-15 ಸೀಟ್ ಬರ್ತವೆ. ಬಿಜೆಪಿಯವರು 28 ಗೆಲ್ತಕ್ಕಂಥವ್ರು ಇವತ್ತೊಂದು 10 ಸೀಟಿಗೆ ಅವರು ಸಮಾಧಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಕೂಡ ಈ ರಿಸಲ್ಟ್ಸ್ ಅಲ್ಲಿ ಅವರು ನಾಳೆ ಬೆಳಗ್ಗೆ ಸಾರಿ ಫಿಗರ್. ಒಂದು ವರ್ಷದ ಕೆಳಗಡೆ ಇದೇ ಸ್ಟಾರ್ ಕೊಟ್ಟಂತ ಒಂದು ಎಕ್ಸಿಟ್ ಪೋಲ್ ನ ಕಾಂಗ್ರೆಸ್ ಅವರು ಅಷ್ಟು ಸುಲಭವಾಗಿ ಆರಾಮಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವ್ರು 135 ಸೀಟ್ ಕೊಟ್ಟಿದ್ರು, ಬಂದಿತ್ತು. ಇವತ್ತು ಅದೇ ಸ್ಟಾರ್ ಆದಂತ ನಮ್ಮ ಇಂಡಿಯಾ ಟುಡೇ ಆಕ್ಸಿಸ್ ಇಂಡಿಯಾ ಪ್ರದೀಪ್ ಗುಪ್ತಾ ಅವರು ಕಾಂಗ್ರೆಸ್ಗೆ 2ರಿಂದ 3 ಸೀಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿ ಹ್ಯಾಸ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ 2ರಿಂದ 3 ಸೀಟ್ ಬರಲ್ಲ. ಎನ್ಡಿಎ ಕರ್ನಾಟಕದಲ್ಲಿ 24ರಿಂದ 25 ಸೀಟ್ ಬಂದ್ರೆ ನಾವತ್ತು ಸವಾಲ್ ಹಾಕಿದ್ವಿ. ರಾಜೀನಾಮೆ ನಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿಕೊಂಡಕ್ಕಾಗಿ ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.